ಚುನಾವಣೆ ದೂರ ಇರ್ಬೋದು, ನಾವು ಚುನಾವಣೆ ದೂರ ಇದ್ರೂ ನಾವು ಸಮಾಜ ಸೇವೆನೇ ಬೇರೆ, ಚುನಾವಣೆ ಬೇರೆ. ಸಮಾಜ ಸೇವೆ ಈಗ ಇಲ್ಲಿ 25,000 ನಾವು 25,000 ಇಟ್ಕೊಂಡಿದ್ದೀವಿ. 20,000 ಲೈನಲ್ಲಿ ನಿಲ್ಲಿಸ್ಕೊಂಡಿದ್ದೀವಿ. 5,000 ಪಕ್ಕದಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೀವಿ. 25,000. ಈ 25,000 ಅಲ್ಲದೆ ಅಫ್ಸಿಯಲ್ಸ್ಗೆ ಅಂತ ಹೇಳ್ಬಿಟ್ಟು ನೌಕರರಿಗೆ, ಸರ್ಕಾರಿ ನೌಕರರಿಗೆ, ಆಮೇಲೆ ಅರೆ ಸರ್ಕಾರ ನೌಕರರಿಗೆ ಅಂತ ಹೇಳ್ಬಿಟ್ಟು ಇನ್ನು 5,000 ಗೋಡನಲ್ಲಿದೆ. ಟೋಟಲ್ 30,000 ತರಿಸಿದ್ದೀವಿ. 30,000ದಲ್ಲಿ 20,000 ಪಬ್ಲಿಕ್ ಕೊಡ್ತಾ ಇದೀವಿ. ಇನ್ನು 5,000 ನಾವು ಅಡಿಷನಲ್ ಆಗಿ ಇಟ್ಕೊಂಡಿದ್ದೀವಿ, ಏನಾದರೂ ಕಮ್ಮಿ ಬಂದರೆ ಏನು ಆಯ್ತು ಅಂತ. ಒಟ್ಟು 30,000 ಕೊಡೋಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್. ಏನು ಉದ್ದೇಶ ಸರ್, ನಾನು 2013ರಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಮಧ್ಯದಲ್ಲಿ ಒಂದ್ಸಲಿ ನನಗೆ ಅಪಘಾತ ಆಗುತ್ತೆ. ಅಪಘಾತ ಆದಾಗ ನನಗೆ ಡಾಕ್ಟರ್ ರೆಸ್ಟ್ ಮಾಡಕ್ಕೆ ಹೇಳಿರ್ತಾರೆ. ಅವಾಗ 3-4 ವರ್ಷ ನಾನು ಯಾವುದು ಸುಮ್ಮನೆ ಇರ್ತೀನಿ. ಅದಾದಮೇಲೆ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಹಿತೈಷಿಗಳು, ಮುಖಂಡರು ಎಲ್ಲ ಸೇರಿಕೊಂಡು ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಸಲಹೆ ಮಾಡಿದಾಗ ನಾನು ರಾಜಕೀಯದಲ್ಲಿ ಈಗ ಗುರುತಿಸಿಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಚುನಾವಣೆ ಇನ್ನೂ ದೂರ ಇದೆಯಲ್ಲ? ಚುನಾವಣೆ ದೂರ ಇರ್ಬೋದು, ನಾವು ಚುನಾವಣೆ ದೂರ ಇದ್ರೂ ನಾವು ಸಮಾಜ ಸೇವೆನೇ ಬೇರೆ, ಚುನಾವಣೆ ಬೇರೆ. ಸಮಾಜ ಸೇವೆ ಮಾಡುವುದು ಮೊದಲಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಸೋತ್ರೂ ಮಾಡ್ಕೊಂಡು ಬರ್ತಾ ಇದೀವಿ. ಮುಂದೇನೂ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ಚುನಾವಣೆ ಬೇರೆ, ಚುನಾವಣೆ ಬಂದಾಗ ನಾವು ಚುನಾವಣೆಗೂ ರೆಡಿ ಆಗ್ತೀವಿ. ಸುಮಾರು 20,000 ಹೆಲ್ಮೆಟ್ ಕೊಡ್ತಾ ಇದೀವಿ ಒಂದೇ. ಹೌದು. ಅದು ಉದ್ದೇಶ ಅಂತ ನಿಮ್ಮ ಅಪಘಾತ ಒಂದಿನ ಅಥವಾ ಎಲ್ಲರ ರಕ್ಷಣೆ ಚೆನ್ನಾಗಿ ನಾವು ಕುರುಡುಮಲೆ ಗಣೇಶ ಮತ್ತು ನಮ್ಮ ಪ್ರಸಿದ್ಧಿ ಆಂಜನೇಯ ಸ್ವಾಮಿ ಮತ್ತು ಹೈದರಾಳಿ ದರ್ಗಾ ಇವರೆಲ್ಲ ನಮ್ಮ ಮುಳಬಾಗಿಲ ಮಹಾಜನತೆಗೆ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾವು ಈ ಹೆಲ್ಮೆಟ್ ಕೊಡ್ತಾ ಇದ್ದೀವಿ. ಒಂದು ಘಟನೆ ನಡೀತು. ನಾನು ಪೊಲೀಸ್ ಸ್ಟೇಷನ್ಗೆ ಒಂದು ದಿವಸ ನಾನು ಯಾವುದೋ ಒಂದು ವಿಷಯಕ್ಕೆ ಹೋದಾಗ ಹಿಂಗೆ ಕಾಮನ್ ಆಗಿ ಮಾತುಕತೆ ಮಾಡ್ತಾ ಇದ್ದಾಗ ಇದು ಅಪಘಾತಗಳ ಬಗ್ಗೆ ಗೊತ್ತಾಯಿತು ತುಂಬ. ಅದು ಈ 2 ವರ್ಷದಲ್ಲಿ ಸುಮಾರು 300-400 ಜನ ಅಪಘಾತ ಆಗಿದೆ. ಅದರಲ್ಲಿ 200 ಜನ ಮೇಲ್ಪಟ್ಟು ಕೈಕಾಲು ಮುರಿದಿದ್ದಾರೆ. 25 ಜನ, ನನ್ನ ಅಲ್ಲಿ ಫೋನಲ್ಲಿ ಲಿಸ್ಟ್ ಇದೆ, 25 ಜನ ಸತ್ತಿದ್ದಾರೆ. ಎಲ್ಲಿ? ಈ ಗ್ರಾಮಾಂತರದಲ್ಲಿ ಮಾತ್ರ. ಅಂದರೆ ಪ್ರತಿ ಮಂತು ಒಬ್ಬೊಬ್ಬರು ಸತ್ತೋಗಿದ್ದಾರೆ. ಒಬ್ಬೊಬ್ಬರು ಸತ್ತೋಗಿದ್ದಾರೆ. ಇದೇ ಸಮಯದಲ್ಲಿ ನಮಗೆ ಜಿಲ್ಲಾ SP ಅವರು ಒಂದು ಆದೇಶ ಮಾಡ್ತಾರೆ, ಹೆಲ್ಮೆಟ್ ಕಡ್ಡಾಯ ಮಾಡ್ಕೋಬೇಕಂತ. ನಾವೆಲ್ಲ ಕಾರ್ಯಕರ್ತರು ಪಕ್ಕದಲ್ಲಿ ಕೂತಿರ್ತೀವಿ, ಏನೋ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಕರೆಕ್ಟಾಗಿ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ. ಆವಾಗ ಎಲ್ಲರೂ ನಮಗೆ ಒಂದು ಸಲಹೆ ಕೊಡ್ತಾರೆ. ಮಂಜಣ್ಣನೂ ಇದ್ರು ಅವತ್ತು. ಮಂಜಣ್ಣನು, ನಮ್ಮ ಅನಿಲನ್ನ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ನೋಡಿ, ಇದು ನಮಗೆ ಎಲ್ರಿಗೂ ನಾವು ಹೆಂಗೂ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ, ಇದನ್ನು ನಾವು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನನಗೆ ಸಲಹೆ ಕೊಡ್ತಾರೆ. ಆ ಸಲಹೆ ಮೇರೆಗೆ ಈಗ ನಮ್ಮ ಮುಖಂಡರು ಮತ್ತು ಮಂಜಣ್ಣ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಮುಖಂಡರು ಸಲಹೆ ಕೊಟ್ಟಿದ ಮೇಲೆ ನಾನು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತೀನಿ. ಈಗಾಗಲೇ ಸಮಾಜ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಕೆಲವು ಘೋಷಣೆ ಮಾಡಿದ್ದೀನಿ. ಕಾರ್ಯಕ್ರಮಗಳನ್ನು ಈಗಾಗಲೇ ನಾನು ಘೋಷಣೆ ಮಾಡಿದ್ದೀನಿ. 5 ಸಮಾಜ ಕಾರ್ಯಕ್ರಮಗಳು, ಅಂದರೆ ನಾನು ಅಧಿಕೃತವಾಗಿ ಮಾಡೋಕ್ಕೆ, ಇನ್ನು ಮಧ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾ ಇರ್ತವೆ, ಅದನ್ನೇ ಘೋಷಣೆ ಮಾಡಿಲ್ಲ. 5 ಅಧಿಕೃತ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೀನಿ. ಮೊದಲನೇದಾಗಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಅಂತ ಈಗಾಗಲೇ ಅದು ಪಂಚಾಯತ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ದೀರ್ಘ ಸುಮಂಗಲಿ ಭವ ಅಂತಂದರೆ ನಾವು ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡುವಂಥದ್ದು. ನಾವು ಇನ್ನೊಂದು ಮಾತೃದೇವ ಕಾರ್ಯಕ್ರಮ ಅಂತ ಇನ್ನೊಂದು ಘೋಷಣೆ ಮಾಡಿದ್ದೀನಿ. ಅದು ಸುಮಾರು 2,000 ಜನ ಗರ್ಭಿಣಿಯರಿಗೆ ನಾನು ಶ್ರೀಮಂತ ಕಾರ್ಯಕ್ರಮ ಮಾಡಬೇಕಂತ ಒಂದು ಪ್ಲಾನ್ ಇಟ್ಕೊಂಡಿದ್ದೀನಿ. ಆಮೇಲೆ ಕಾಯಕ ದೇವ ಭವ ಅಂತ ನಾವು ಸರ್ಕಾರ ಮತ್ತು ಅರೆಯ ಸರ್ಕಾರ, ಅಂದರೆ ಸಮಾಜದಲ್ಲಿ ಪ್ರತಿನಿತ್ಯ ನಮ್ಮ ಜನಗಳಿಗೆ ಸಂಪರ್ಕದಲ್ಲಿ ಇದ್ದು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಒಂದು ಸೇವೆ ಮಾಡಬೇಕಂತ ಒಂದು ಪ್ಲಾನ್ ಇಟ್ಕೊಂಡಿದ್ದೀನಿ. ಆಚಾರ್ಯ ದೇವೋಭವ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದು ಎಲ್ಲ ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು 5ನೇ ಕಾರ್ಯಕ್ರಮ ಜೀವ ಸಂಜೀವಿನಿ ಅಂತ. ಈ ಜೀವ ಸಂಜೀವಿನಿ ಅಂತಂದರೆ ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮ. ನಾವು ನೋಡಿ, ಪ್ರತಿನಿತ್ಯನೂ ನಾವು ಒತ್ತಡದಲ್ಲಿ ಬದುಕ್ತೀವಿ. ಪ್ರತಿಯೊಬ್ಬರಿಗೂ ಜೀವನ ಮಾಡಬೇಕಂದ್ರೆ ಆರ್ಥಿಕವಾಗಿ ಸಮಸ್ಯೆಗಳಿರ್ತವೆ. ಪ್ರತಿದಿನವೂ ಒತ್ತಡದಲ್ಲಿ ಇರ್ತೀವಿ. ಆ ಒತ್ತಡದಲ್ಲಿ ನಾವು 2 ವೀಲರ್ ವೆಹಿಕಲ್ ಓಡಿಸುವಾಗ
ಬೇರೆ ಬೇರೆ ಕಡೆ ಗಮನ ಹೋಗುತ್ತೆ. ಆವಾಗ ಸಾಮಾನ್ಯವಾಗಿ ಆಕ್ಸಿಡೆಂಟ್ಗಳಾಗ್ತವೆ, ಅರ್ಥ ಆಯ್ತಾ? ಅದರಿಂದ ಅವರು ಸಡನ್ನಾಗಿ ಏನಾಗುತ್ತೆ, ಮೊದಲು ತಲೆಗೆ ಪೆಟ್ಟು ಬೀಳುತ್ತೆ, ತಲೆ ಇಲ್ಲ ಕಣ್ಣು ಮೂಗು ನಮ್ಮ ಜ್ಞಾನೇಂದ್ರಿಯಗಳಿಗೆ ಪೆಟ್ಟು ಬೀಳುತ್ತೆ ಫಸ್ಟು. ಆವಾಗ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದರ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ಈಗ ಕೆಲವು ಮನೆಯವರು ಬಂದಿದ್ದಾರೆ, 25 ಕುಟುಂಬಗಳು ಅನಾಥರಾಗಿದ್ದಾರೆ ಈ 2 ವರ್ಷದಲ್ಲಿ ಮಾತ್ರ ಇಲ್ಲಿ. ಅದು ಬಿಟ್ಟು ಇನ್ನು ಕೈಕಾಲು ಮುರ್ಕೊಂಡವರು ಬೇರೆ ಇದ್ದಾರೆ, ಅದರಲ್ಲಿ ಕೆಲವರು ಬಂದಿದ್ದಾರೆ ಇಲ್ಲಿ ಈಗ ಬಂದಿದ್ದಾರೆ. ನೀವು ಅವ್ರನ್ನ ಮಾತಾಡ್ಬೋದು ಯಾವ ಥರ ಪ್ರಾಬ್ಲಮ್ ಆಗಿದೆ ಅಂತ. ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ.